ಸರ್, ಇವತ್ತು ಇಲಾಖೆ ಚುನಾವಣೆಯಲ್ಲಿ ಗೆದ್ದು ಹೊರಗಡೆ ಬಂದಿದ್ದೀರಾ. ಚುನಾವಣೆಗೆ ಏನು ಹೇಳಕ್ಕೆ ಬಯಸ್ತೀರಾ ನೀವು? ಈಗ ನಾನು ಜಲಸಂಪನ್ಮೂಲ ಇಲಾಖೆ ಮತ್ತು ಕಾಡಾ ವತಿಯಿಂದ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನಾನು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ 14 ಅಂಶಗಳ ಪ್ರಣಾಳಿಕೆನ ಬಿಟ್ಟಿದ್ದೀವಿ. ಆ 14 ಅಂಶಗಳ ಪ್ರಣಾಳಿಕೆನ ಜಾರಿ ಮಾಡೋದು ನಮ್ಮ ಮೊದಲ ಕರ್ತವ್ಯವಾಗಿದೆ. ಮುಖ್ಯವಾಗಿ ಕಚೇರಿಯಲ್ಲಿ ಮಹಿಳಾ ಅಧಿಕಾರಿ ಅವರಿಗೆ ರಕ್ಷಣೆ ಮಾಡೋದು ನಮ್ಮ ಮೊದಲನೇ ಕರ್ತವ್ಯ. ಮತ್ತು ಕಚೇರಿಯ C&R ಮತ್ತು ಪ್ರಮೋಷನ್ ವಿಚಾರಗಳಲ್ಲಿ ಭಾಳಷ್ಟು ತಿದ್ದುಪಡಿ ಆಗಬೇಕಾಗಿದೆ. ಅದನ್ನೆಲ್ಲ ಸರಿ ಮಾಡೋಂಥ ಕರ್ತವ್ಯ ನಮ್ಮ ಮುಂದೆ ಇದೆ. ಸೊ ಹಾಗಾಗಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಸೋಮಶೇಖರ್ ಸರ್ ಇದ್ದಾರೆ, ನಮ್ಮ ದಿವಾಕರ್ ಸರ್ ಇದ್ದಾರೆ, ಮತ್ತು ನಮ್ಮ ಶಿವಯ್ಯ ಸರ್, ರಮೇಶ್ ಅಣ್ಣ, ಮತ್ತು ನಮ್ಮ ಪದ್ಮಾವತಿ ಮೇಡಮ್ ಇದ್ದಾರೆ, ಮುಖ್ಯವಾಗಿ ಸಿ ಮೇಡಮ್, ನಮ್ಮ ಇನ್ನೊಬ್ಬ ಶೈಲಜಾ ಮೇಡಮ್ ಇದ್ದಾರೆ, ಮತ್ತು ನಮ್ಮ ತಂಡದ ಎಲ್ಲ ಸದಸ್ಯರು ಎಲ್ಲ ನಮ್ಮ ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡಿರೋದು. ಇದು ನಾನೊಬ್ಬರೇ ಚುನಾವಣೆ ಮಾಡಿಲ್ಲ. ಇದನ್ನು ನಾನು ಚುನಾವಣೆ ಗೆಲ್ಲಕ್ಕೆ ಮೊದಲನೇ ಕಾರಣ ನಮ್ಮ ತಂಡ. ಯಾಕೆ ಅಂತಂದರೆ ನಾವೆಲ್ಲ ತಂಡವಾಗಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಕಚೇರಿ ತಂಡವಾಗೇ ಮಾಡೋದು. ಇದರಲ್ಲಿ ನಾನು ಗೆದ್ದಿರೋದು ನಾನು ಒಬ್ಬನೇ ಗೆದ್ದಿಲ್ಲ, ನಮ್ಮ ತಂಡ, ನಮ್ಮ WWF ಕಚೇರಿ ಎಲ್ಲ ಸೇರಿ ಗೆದ್ದಿರೋದು. ಇದು ನಮ್ಮ 259 ಎಲ್ಲ ತಂಡವಾಗಿ ಎಲ್ಲ ಘಟಕಗಳ ಮುಖ್ಯ ಅಧಿಕಾರಿಗಳಿದ್ದಾರೆ, ರಾಜು ಸರ್ ಇದ್ದಾರೆ, 199. ಸೊ ಎಲ್ಲರ ಸಹಕಾರದಿಂದ ನಾನು ಗೆದ್ದಿರೋದು. ಇದು ನನ್ನ ಒಬ್ಬನೇ ಗೆಲುವಲ್ಲ, ಇಡೀ ನಮ್ಮ ಕಚೇರಿಯ ಗೆಲುವು. ಹಾಗಾಗಿ ಈ ನನ್ನ ಗೆಲುವನ್ನ ನಮ್ಮ ಕಚೇರಿಯ ಪ್ರತಿಯೊಬ್ಬರಿಗೂ ಅರ್ಪಿಸ್ತೀನಿ. ನಮ್ಮ ಜಲಸಂಪನ್ಮೂಲ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 104 ವರ್ಷದ ಸರ್ಕಾರಿ ನೌಕರ ಸಂಘ ಇತಿಹಾಸದಲ್ಲಿ ಈ ಚುನಾವಣೆ ಒಂದು ರೀತಿ ಎಲ್ಲರೂ ಪ್ರತಿಷ್ಠೆಯಾಗಿತ್ತು. ಯಾಕೆಂದರೆ ಈಗ ನ್ಯಾಯಾಲಯದ ಹಲವಾರು ಪ್ರಕರಣಗಳು ಬಾಕಿ ಇದೆ. ಅಕ್ರಮ ಮತರ ಪಟ್ಟಿ ಮಾಡಿದ್ದಾರೆ, ಅಕ್ರಮ ಚುನಾವಣೆ ನಡೆಸ್ತಾ ಇದ್ದಾರೆ ಅಂತ ನಡೆದಿದ್ದಾರೆ. ಈ ಅಕ್ರಮ ಮತರ ಪಟ್ಟಿ ಮಾಡಲಿಕ್ಕೆ ಪ್ರಧಾನ ಕಾರ್ಯದರ್ಶಿಗಳೇ ಮುಖ್ಯ ಕಾರಣ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಹಾಗಾಗಿ ಅಂಥ ಪ್ರಧಾನ ಕಾರ್ಯದರ್ಶಿಗಳು ಸಹ ಇಲ್ಲೊಂದು ಈ ಮತದಾರ ಪಟ್ಟಿಯಲ್ಲಿ ಒಂದು ಅಕ್ರಮ ಮಾಡಿದ್ದರು. ಅವರು ಮೊದಲಿಗೆ ಕೊಟ್ಟಿದ್ದು ಒಂದು ಮತದಾರ ಪಟ್ಟಿ. ಏನು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಫೈನಲ್ ಆದಮೇಲೆ ಚುನಾವಣಾ ಅಧಿಕಾರಿಗಳೇನು ಮತಪಟ್ಟಿ ಕೊಟ್ಟಿದ್ರೋ ಅದು 306 ಇತ್ತು. ಏಕಾಏಕಿ ಮೊನ್ನೆ ಶುಕ್ರವಾರ, ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಸಂಡೇ ರಜಾ ಇದೆ, ಏಕಾಏಕಿ ಶುಕ್ರವಾರ ಸೋಲೋ ಭೀತಿಲಿ 98 ಓಟ್ನ 5ವರೆಗೆ ಸೇರಿಸಿ ಅವರು ಹೋಗಿ ನಿಗಮ ಕೊಟ್ಟಿದ್ದರು. ನಾವು 6 ಗಂಟೆಗೆ ಹೋಗಿ ಅಲ್ಲಿರೋ ಅಧಿಕಾರಿಗಳನ್ನ, ನಮ್ಮ ನೌಕರನ ಹಿರಿಯ ಅಧಿಕಾರನ ಅವ್ರನ್ನ ಭೇಟಿ ಮಾಡಿ ಹೀಗಿದೆ ಅಕ್ರಮವಾಗಿ ಇದು ಮಾಡ್ತಾ ಇದ್ದಾರೆ, ಇದು ಇಲಾಖೆಗೆ ಮಾಡಿರೋ ಮೋಸ ಅಂತ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟ ಮೇಲೆ ಅವ್ರು ಒಂದೇ ಯೋಚನೆ ಮಾಡಿದ್ರು, ಮೋಸಗಾರನ ಇಲಾಖೆಯಿಂದ ಸೋಲಿಸಬೇಕು. ಯಾರು ನಿಯತ ಚುನಾವಣೆನ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಯಾರು ಇಲಾಖೆ ಬರೋ ಕೆಲಸ ಮಾಡೋ ಅವ್ರಿಗೆ ಗೆಲ್ಲಿಸಬೇಕು ಅನ್ನೋ ತೀರ್ಮಾನ ಮಾಡಿಕೊಂಡು ಇವತ್ತು ಎಲ್ಲ ಜಲಸಂಪನ್ಮೂಲ ಇಲಾಖೆ ಎಲ್ಲ ಅಧಿಕಾರಿಗಳು ಒಟ್ಟಾಗಿ ಬಂದು 200 ಠೇವಣಿ ಕಳೆದಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಿಗೆ. ಇದು ಎಚ್ಚರಿಕೆ. ಯಾರೇ ಆಗಲಿ, ಸರ್ಕಾರಿ ನೌಕರ ಸಂಘದಲ್ಲಿರೋ ಯಾವನೇ ಪ್ರತಿನಿಧಿ ಆಗಲಿ, ನೌಕರರ ವಿರುದ್ಧ, ಅಧಿಕಾರಿ ವಿರುದ್ಧ ಏನೇ ಮಾಡಿದ್ರು ಅವರಿಗೆ ಸೋಲಿಸೋ ಶಕ್ತಿ ಇಲಾಖೆ ನೌಕರಿಗೆ ಅಧಿಕಾರಿ ಇರುತ್ತೆ ಅಂತ ಪ್ರೂವ್ ಮಾಡಿದ್ದಾರೆ. ನಾನು ಇಲ್ಲಿಂದ ಎಲ್ಲ ಜಲಸಂಪನ್ಮೂಲ ಇಲಾಖೆ ಎಲ್ಲ ಅಧಿಕಾರಿ ಮತ್ತು ನೌಕರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಶ್ರೀನಿವಾಸ್ ಟಿ ಪ್ರಧಾನ ಕಾರ್ಯದರ್ಶಿ ಸೋತಿದ್ರಲ್ಲ ಈಗ ಅವರೇ.